ಜಗತ್ತು ಕಂಡ ಅತ್ಯಂತ ಪ್ರಾಚೀನ ಸಾಹಿತ್ಯವೇ ವೇದಗಳು. ಇವತ್ತು ನಮಗೆ ದೊರೆತಿರುವ ಪ್ರಪಂಚದ ಇತಿಹಾಸದಲ್ಲಿ ಗುರುತಿಸಲ್ಪಟ್ಟ ಸಾಹಿತ್ಯಗಳಲ್ಲಿ ವೇದದಷ್ಟು ಪ್ರಾಚೀನವಾದ ಸಾಹಿತ್ಯ ಇನ್ನೊಂದಿಲ್ಲ. ಇದು ಇತಿಹಾಸ ಕಂಡ ಸತ್ಯ ಸಂಗತಿ. ಈ ವೇದಗಳ ಆಧಾರವಾಗಿ ಭಾರತದ ಮಣ್ಣಿನಲ್ಲಿ ಬೆಳೆದ ಮುಂದಿನ ಸಾಹಿತ್ಯವೇ ಶಾಸ್ತ್ರ ಅಂತ ಕರೆಸಿಕೊಳ್ಳುತ್ತೆ. ವೇದಶಾಸ್ತ್ರಗಳು ಹುಟ್ಟಿದ್ದು ಇವತ್ತಲ್ಲ, ಬಹಳ ಹಿಂದೆ ಹುಟ್ಟಿದವುಗಳು. ಬಹಳ ಹಿಂದೆ ಹುಟ್ಟಿದ ಇವುಗಳ ಪ್ರಸ್ತುತತೆ ಇವತ್ತು ಎಷ್ಟು ಅನ್ನುವ ಪ್ರಶ್ನೆ ಸರಿಯಾದದ್ದೇ. ಯಾಕೆಂದರೆ ಮನುಷ್ಯನ ಬದುಕು ಅಂತ ಅಷ್ಟೇ ಅಲ್ಲ, ಸೃಷ್ಟಿ ಅನ್ನೋದು ಪರಿವರ್ತನಾಶೀಲವಾದದ್ದು ಅಂತ, ಬದಲಾಗುತ್ತಾ ಹೋಗುತ್ತೆ. ನಿನ್ನೆ ಇದ್ದಂತೆ ಇವತ್ತಿಲ್ಲ, ಇವತ್ತಿದ್ದಂತೆ ನಾಳೆ ಇರೋದಿಲ್ಲ ಅನ್ನೋದು ನಾವು ಕಂಡ ಸತ್ಯ. ನಿನ್ನೆ ಮನೆ ಇದ್ದಲ್ಲಿ ಇವತ್ತು ರಸ್ತೆ ಇರ್ಬೋದು, ಇವತ್ತು ರಸ್ತೆ ಇದ್ದಲ್ಲಿ ನಾಳೆ ಮನೆ ಇರ್ಬೋದು ಅಂತ. ಇವತ್ತು ನಿನ್ನೆ ಅಂದರೆ 50 ವರ್ಷದ ಹಿಂದೋ 100 ವರ್ಷದ ಹಿಂದೋ ಎಲ್ಲವೂ ಬದಲಾಗ್ತಾ ಹೋಗುತ್ತೆ. ಪ್ರತಿ ಕಾಲವೂ ತನ್ನನ್ನು ಆಧುನಿಕ ಅಂತ ಕರೆದುಕೊಳ್ಳುತ್ತೆ. ನಾವಿವತ್ತು ಆಧುನಿಕ ಜೀವನ, ಆಧುನಿಕ ಬದುಕು ಅಂತ ಹೇಳ್ತಾ ಇದ್ದೀವಿ. ಬಹಳ ಪರಿಷ್ಕೃತವಾದದ್ದು ಆಧುನಿಕವಾದ ಬದುಕು ಅಂತ ನಾವು ಕರೆದುಕೊಳ್ತೀವಿ. 10 ವರ್ಷದ ಹಿಂದೂ ನಾವು ಇದನ್ನು ಆಧುನಿಕ ಅಂತ ಹೇಳ್ಕೊಳ್ತಾ ಇದ್ವಿ, 20 ವರ್ಷದ ಹಿಂದೂ ಆಧುನಿಕ ಅಂತ ಹೇಳ್ಕೊಳ್ತಾ ಇದ್ವಿ. ಅಂದರೆ ಆಯಾ ಕಾಲದ ಮನುಷ್ಯರ ಗುಂಪು ತಾನು ಇದ್ದ ಕಾಲವನ್ನು ಆಧುನಿಕ ಮತ್ತು ಅತ್ಯಂತ ಮುಂದುವರೆದ ಅಂತ ಭಾವಿಸುವ ಒಂದು ಅಭ್ಯಾಸ ಇತ್ತೀಚೆಗೆ ಬಂದಿದೆ. ಅದು ಒಂದು ವಿಷಯ. ಆದರೆ ಇನ್ನೊಂದು ವಿಷಯ, ಇದ್ದಂತೆ ಇದೆಯಾ ಜಗತ್ತು ಅಂದರೆ ಇಲ್ಲ, ಬದಲಾಗುತ್ತಾ ಹೋಗುತ್ತೆ. ಜಗತ್ತು ಬದಲಾಗ್ತಾ ಹೋದಂತೆ ಜಗತ್ತಿನ ಅವಶ್ಯಕತೆಗಳು ಬದಲಾಗ್ತಾ ಹೋಗ್ತವೆ. ಅವತ್ತಿನ ಆಶೋತ್ತರಗಳು ಬೇರೆ, ಅವತ್ತಿನ ಬೇಕು ಬೇಡಗಳೇ ಬೇರೆ, ಇವತ್ತಿನ ಬೇಕು ಬೇಡಗಳೇ ಬೇರೆ. 1000 ವರ್ಷದ ಹಿಂದೆ ಇದ್ದ ಮನುಷ್ಯ ಏನನ್ನು ಬಯಸ್ತಾ ಇದ್ನೋ ಅದನ್ನು ಇವತ್ತಿನ ಮನುಷ್ಯ ಬಯಸ್ತಾ ಇದ್ದಾನಾ? ಇಲ್ಲ ಅಂತ ಅನಿಸುತ್ತೆ. ಇವತ್ತಿನ ಮನುಷ್ಯ ಬೇರೆಯದನ್ನೇ ಬಯಸ್ತಾ ಇದ್ದಾನೆ. ಇವತ್ತಿನ ಮನುಷ್ಯನ ಯೋಚನೆಗಳ ವಿಧಾನವೇ ಬೇರೆ, ಅವತ್ತಿನ ಮನುಷ್ಯನ ಯೋಚನೆಗಳ ವಿಧಾನವೇ ಬೇರೆ ಅಂತ ಅನಿಸುತ್ತೆ. ಹೀಗಿರುವಾಗ ಮನುಷ್ಯ ಬೇರೆ, ಮನುಷ್ಯನ ಯೋಚನೆ ಬೇರೆ, ಮನುಷ್ಯ ಕಾರ್ಯ ಮಾಡುವ ವಿಧಾನ ಬೇರೆ, ಮನುಷ್ಯನ ಸಾಮರ್ಥ್ಯಗಳು ಬೇರೆ, ಮನುಷ್ಯ ಅಭಿವೃದ್ಧಿಪಡಿಸಿಕೊಂಡ ಸಾಧನಗಳು ಅಂತ ಇವೆಯಲ್ಲ, ವಿಜ್ಞಾನದ ಆಧಾರದಲ್ಲಿ ತಂತ್ರಜ್ಞಾನವನ್ನು ಅಭಿವೃದ್ಧಿ ಮಾಡಿಕೊಂಡಿದ್ದಾನೆ ಅಂತ ಇದೆಯಲ್ಲ, ಅದು ಬೇರೆ. ಹೀಗೆ ಇರುವಾಗ ಯಾವುದೋ ಎಷ್ಟೋ ಕಾಲದ ಹಿಂದೆ ಹುಟ್ಟಿದ ಸಾಹಿತ್ಯವನ್ನು ಇವತ್ತಿಗೂ ಪ್ರಸ್ತುತ ಅಂತ ಹೇಳಿಕೊಳ್ತಾ ಇರೋದು ಎಷ್ಟು ಸರಿ? ಅದು ದೊಡ್ಡದು ಅಂತ ಹೇಳೋಣ, ಅದಕ್ಕೆ ಕೈ ಮುಗಿಯೋಣ, ಆದರೆ ಇವತ್ತಿಗೆ ಬರುತ್ತಾ ಅನ್ನುವಂಥ ಪ್ರಶ್ನೆ. ಇದಕ್ಕೆ ಬಹಳ ಒಳ್ಳೆಯ ಒಂದು ಮಾತು ನಮ್ಮ ಶಾಸ್ತ್ರಗಳಲ್ಲಿ ಕೇಳಿಬರುತ್ತೆ. ನ ಕದಾಚಿದಪ್ಯನೀದೃಶಂ ಜಗತ್ತು ಅಂತ. ಈ ಜಗತ್ತು ಎಂದೂ ಇಂದಿನಂತೆ ಇದ್ದಿರಲಿಲ್ಲ ಅಂತ ಇಲ್ಲ. ಅಂದರೆ ಈ ಜಗತ್ತು ಯಾವತ್ತೂ ಹೀಗೆಯೇ ಇತ್ತು ಅಂತ ಈ ಮಾತು ಹೇಳುತ್ತೆ. 1000 ವರ್ಷದ ಹಿಂದಿನ ಜಗತ್ತು, 2000 ವರ್ಷದ ಹಿಂದಿನ ಜಗತ್ತು, 3000 ವರ್ಷದ ಹಿಂದಿನ ಜಗತ್ತು ಅಂತ ಹೋದರೆ ಎಲ್ಲ ಕಾಲದ ಮನುಷ್ಯನ ಯೋಚನೆ, ಮನುಷ್ಯನ ಬಯಕೆಯ ಈಡೇರುವಿಕೆಗಾಗಿ ಅವನು ಮಾಡುವ ಪ್ರಯತ್ನ, ಅವನ ವರ್ತನೆಗಳು, ಅವನ ಭಾವಗಳು, ಇವುಗಳಲ್ಲಿ ಬದಲಾವಣೆಗಳಿಲ್ಲ. ಅವು ಒಂದೇ ತರಹ. ಆಸೆಗಳಲ್ಲಿ ಬದಲಾವಣೆ ಆಗಿಲ್ಲ. ಮನೆ ಬೇಕು, ಮನೆ ಹೇಗಿರಬೇಕು ಅಂತ ಯೋಚನೆ ಬದಲಾಗಿರ್ಬೋದು, ಮನೆ ಬೇಕು. ಸಂಗಾತಿ ಬೇಕು, ಮನುಷ್ಯ ಅವತ್ತು ಸಂಗಾತಿಯನ್ನು ಬಯಸ್ತಾ ಇದ್ದ, ಇವತ್ತು ಸಂಗಾತಿಯನ್ನು ಬಯಸ್ತಾನೆ. ಮನುಷ್ಯನಿಗೆ ಅವತ್ತು ಪ್ರತಿಷ್ಠೆ ಬೇಕಿತ್ತು, ಇವತ್ತು ಪ್ರತಿಷ್ಠೆ ಬೇಕು. ಮನುಷ್ಯನಿಗೆ ಅವತ್ತು ಹಣ ಬೇಕು ಅನ್ನುವ ಆಸೆ ಇತ್ತು, ಇವತ್ತು ಹಣ ಬೇಕು ಅಂತ ಆಸೆ ಇದೆ. ತನ್ನ ಕ್ಷೇತ್ರದಲ್ಲಿ ತಾನು ಮೇಲೆ ಏರಬೇಕು ಅಂತ ಅವತ್ತು ಬಯಸ್ತಾ ಇದ್ದ, ಇವತ್ತು ಬಯಸ್ತಾ ಇದ್ದಾನೆ. ಅವತ್ತು ಸಿಟ್ಟಿತ್ತು, ಇವತ್ತು ಸಿಟ್ಟು ಮಾಡ್ತಾನೆ. ಅವತ್ತು ಜಗಳ ಆಡ್ತಿದ್ದ, ಇವತ್ತು ಜಗಳ ಆಡ್ತಾನೆ. ಅವತ್ತು ದೇಶಗಳ ನಡುವೆ ಯುದ್ಧ ಇರ್ತಿತ್ತು, ಇವತ್ತು ದೇಶಗಳ ನಡುವೆ ಯುದ್ಧ ಇದೆ. ಅವತ್ತು ಮನುಷ್ಯ ಇನ್ನೊಬ್ಬನನ್ನು ಪ್ರೀತಿ ಮಾಡ್ತಿದ್ದ, ಇವತ್ತು ಮನುಷ್ಯ ಇನ್ನೊಬ್ಬನನ್ನು ಪ್ರೀತಿ ಮಾಡ್ತಾನೆ. ತನ್ನಲ್ಲಿರೋದನ್ನು ತೆಗೆದು ಇನ್ನೊಬ್ಬನಿಗೆ ಕೊಡ್ತಿದ್ದ, ಇವತ್ತು ಕೊಡ್ತಾನೆ. ಏನು ಬದಲಾಯಿತು? ಹಾಗಾಗಿ ಜಗತ್ತು ಬದಲಾಗಿದೆ ಅನ್ನೋದೇ ತಪ್ಪು ಕಲ್ಪನೆ. ಅಂಗಿ ಬದಲಾಗಿರ್ಬೋದು, ಒಳಗಿರುವ ಮನುಷ್ಯ ಅವನೇ. ನಿನ್ನೆ ಹಾಕಿದ ಬಟ್ಟೆ ಬೇರೆ, ಇವತ್ತು ಹಾಕಿದ ಬಟ್ಟೆ ಬೇರೆಯೇ ಹೊರತು ನಿನ್ನೆ ಇದ್ದ ಮನುಷ್ಯ ಬೇರೆ, ಇವತ್ತು ಇದ್ದ ಮನುಷ್ಯ ಬೇರೆ ಅಲ್ಲ. ನಿನ್ನೆ ಬಿಳಿಯ ಬಟ್ಟೆ ಹಾಕಿದ್ದ, ಇವತ್ತು ಕೆಂಪು ಬಟ್ಟೆ ಹಾಕಿದ್ದಾನೆ, ಒಳಗಿರುವವನು ಅವನೇ.
ಹಾಗಾಗಿ ಜಗತ್ತು ಬದಲಾಗಿಲ್ಲ, ಜಗತ್ತು ಮೊದಲಿನಂತೆಯೇ ಇದೆ. ಹಾಗೆ ನೋಡಿದಾಗ ಬದಲಾಗದ ಜಗತ್ತಿಗೆ ಹಳೆಯದು ಅಂದರೇನು, ಹೊಸದು ಅಂದರೇನು ಎಲ್ಲ ಒಂದೇ. ಅಂದರೆ ಒಂದು ಕೃತಿ ಇವತ್ತಿಗೆ ಸಲ್ಲತ್ತಾ ಅಂತ ನೋಡೋದಕ್ಕೆ ಇದು ಮಾನದಂಡವಾಗಿ ಉಳಿಲಿಲ್ಲ. ಅದರಿಂದ ಹಳೆಯದಾದ ಕಾರಣಕ್ಕೆ ಅವು ಬೇಡ ಅಂತ ಹೇಳೋದಕ್ಕಾಗೋದಿಲ್ಲ. ಇನ್ನು ಅವುಗಳು ಏನನ್ನು ಹೇಳ್ತಾ ಇವೆ ಅಂತ ನೋಡಿದಾಗ, ಮೊದಲಿಗೆ ವೇದಗಳು ಅಂತ ತೆಗೆದುಕೊಂಡರೆ, ವೇದಗಳು ಮನುಷ್ಯನಿಗೆ ದೊರೆತ ಅದ್ಭುತ ಸಂಪತ್ತು. ಭಾರತೀಯ ಪರಂಪರೆಯಲ್ಲಿ ಅದು ಸೃಷ್ಟಿಯಲ್ಲಿ ಕೇಳಿಸಿದ್ದು ಅಂತ ಹೇಳ್ತಾರೆ. ಅಂದರೆ ವೇದಗಳನ್ನು ಯಾರೂ ಬರೆದಿಲ್ಲ ಅಂತ, ವೇದಗಳ ರಚನೆ ಅಂತ ಇವತ್ತಿನ ಇತಿಹಾಸಕಾರರು ಬರೀತಾರಲ್ಲ, ಆ ರಚನೆ ಅನ್ನೋದನ್ನು ಸಾಂಪ್ರದಾಯಿಕವಾದ ಕ್ರಮ ಒಪ್ಪೋದಿಲ್ಲ. ವೇದ ದರ್ಶನ ಅಂತ ಹೇಳ್ತಾರೆ, ವೇದದ್ರಷ್ಟಾರರು ಅಂತಂದರೆ ವೇದ ಕಿವಿಗೆ ಕೇಳಿಸಿತು ಅಂತ. ಕಿವಿಗೆ ಕೇಳಿಸೋದು ಅಂದರೆ ಹೇಗೆ? ಇಲ್ಲೆಲ್ಲ ಕುಳಿತಿರ್ತೀವಿ, ಎಲ್ಲಿಯದ್ದೋ ಒಂದು ಶಬ್ದ ನಮ್ಮ ಕಿವಿ ಕೇಳಿಸತ್ತೆ. ಇವತ್ತು ರೇಡಿಯೋ ಮುಖಾಂತರವೋ, ಟಿ ವಿ ಮುಖಾಂತರವೋ, ನಮ್ಮ ಮೊಬೈಲ್ ಫೋನ್ ಮುಖಾಂತರವೋ ಎಲ್ಲಿದೋ ಶಬ್ದ ನಮ್ಮ ಕಿವಿಗೆ ಇಲ್ಲಿ ಕೇಳಿಸತ್ತಲ್ಲ. ಹಾಗೆ ಸೃಷ್ಟಿಯಲ್ಲಿ ತಾನೇ ತಾನಾಗಿ ಇದ್ದ ಶಬ್ದಗಳು ಯಾರೋ ಒಬ್ಬ ತಪಸ್ವಿಯ ಕಿವಿಗೆ ಕೇಳಿಸಿಕೊಂಡು, ಒಬ್ಬ ಮನುಷ್ಯನ ಕಿವಿಗೆ ಕೇಳಿಸಿದವು, ಅದು ವೇದ ಅಂತ ಸಾಂಪ್ರದಾಯಿಕರು ನಂಬುತ್ತಾರೆ. ಹಾಗೆ ಸೃಷ್ಟಿಯೇ ಆಡಿದ ಮಾತು ವೇದಗಳು ಅಂತ. ಆ ವೇದಗಳಾದರೂ ಏನನ್ನು ಹೇಳಿವೆ ಅಂತ ಅಂದರೆ, ಅವು ಬದುಕಿಗೆ ಬೇಕಾದ್ದನ್ನೇ ಹೇಳಿವೆ. ಅವು ಬದುಕಿನ ಸ್ವರೂಪ ಏನು, ಬದುಕಿನ ಉದ್ದೇಶ ಏನು, ಬದುಕು ಮಾಡೋದು ಹೇಗೆ ಅನ್ನೋದನ್ನೇ ವೇದಗಳು ಹೇಳಿವೆ. ಬದುಕಿಗೆ ಬೇಕಾದ ಹಲವು ವಿಧಾನಗಳನ್ನು ರೂಪಿಸಿಕೊಟ್ಟಿವೆ. ಹಾಗಿರುವಾಗ ಅವು ಬೇಡ ಅಂತ ಹೇಳೋದಕ್ಕೆ ಯಾವ ಅಂಶಗಳೂ ಕಾಣಿಸೋದಿಲ್ಲ. ಮತ್ತು ವಿಶೇಷವಾಗಿ ನಾವು ಇವತ್ತು ಅನುಭವಿಸ್ತಾ ಇರುವಂತಹ, ನಾವೇ ಸೃಷ್ಟಿ ಮಾಡಿಕೊಂಡಂತಹ ಹಲವು ಸಮಸ್ಯೆಗಳೇನಿವೆ ಮಾನವ ಜನಾಂಗದ್ದು, ಅವುಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಉತ್ತರಗಳು ನಮಗಲ್ಲಿ ಸಿಗುತ್ತವೆ. ಇನ್ನು ಶಾಸ್ತ್ರಗಳು, ಈ ಶಾಸ್ತ್ರ ಅನ್ನುವ ಶಬ್ದಕ್ಕೆ ಹಲವು ಅರ್ಥಗಳಿವೆ. ಶಾಸ್ತ್ರ ಅಂದರೆ ಕಾನೂನು, ಶಾಸ್ತ್ರ ಅಂದರೆ ಭೂಗೋಳ, ಶಾಸ್ತ್ರ ಅಂದರೆ ಇತಿಹಾಸ, ಶಾಸ್ತ್ರ ಅಂದರೆ ಕಾವ್ಯ, ಶಾಸ್ತ್ರ ಅಂದರೆ ವೈದ್ಯ, ಇವೆಲ್ಲಕ್ಕೂ ಅದಿದೆ. ವೈದ್ಯಶಾಸ್ತ್ರ, ಆಯುರ್ವೇದ ಶಾಸ್ತ್ರ, ಭೂಗೋಳ ಶಾಸ್ತ್ರ, ಇವತ್ತು ಭೂಗರ್ಭಶಾಸ್ತ್ರ ಅಂತ ಕರಿತೀವಿ. ಶಾಸ್ತ್ರ ಅಂತ ಅಂದಾಗ ಅದು ಒಂದು ಅರಿವಿನ ಕ್ಷೇತ್ರ, ಯಾವುದೋ ಒಂದು ವಿಷಯದ ಅರಿವಿನ ಕ್ಷೇತ್ರವನ್ನು ಒಂದು ಶಾಸ್ತ್ರ ಅಂತ ಕರಿತೀವಿ, ಕಾವ್ಯಶಾಸ್ತ್ರ ಅಂತ ಕರಿತೀವಿ. ಹೇಗೆ ಬರಿಬೇಕು ಅಂತ ಹೇಳುತ್ತೆ ಅದು, ಯಾಕೆ ಬರಿಬೇಕು ಅಂತ ಹೇಳುತ್ತೆ ಅದು. ಇತಿಹಾಸವೂ ಒಂದು ಶಾಸ್ತ್ರ ಆಗತ್ತೆ, ಹೇಗೆ ಬೆಳೆದು ಬಂತು ಮನುಷ್ಯನ ಬದುಕು ಅನ್ನೋದನ್ನು ಹೇಳುತ್ತೆ ಅದು. ಹಾಗೆ ಹೇಳುತ್ತಲೇ ಹೀಗೆ ಬದುಕು ಅಂತ ಹೇಳುತ್ತೆ ಕಾನೂನು. ಕಾನೂನು ಕೂಡ ಒಂದು ಶಾಸ್ತ್ರವೇ. ಹಾಗೆ ಬಂದಾಗ ಅವತ್ತಿನ ಈ ಎಲ್ಲ ವಿದ್ಯಾ ಕ್ಷೇತ್ರಗಳಿವೆಯಲ್ಲ, ಇವುಗಳನ್ನೇ ನಾವು ಶಾಸ್ತ್ರಗಳು ಅಂತ ಕರಿಬೇಕಾಗತ್ತೆ. ಅವುಗಳು ಬೇಡ ಅನ್ನೋದಕ್ಕೆ ಯಾವ ಕಾರಣವೂ ಕಾಣಿಸೋದಿಲ್ಲ. ಅವುಗಳು ಮೌಢ್ಯದಿಂದ ತುಂಬಿವೆ, ಅವುಗಳಲ್ಲಿ ಸತ್ಯ ಇಲ್ಲ, ಅವು ಅವೈಜ್ಞಾನಿಕ ಅಂತ ಹೇಳಿದರೆ ಹಾಗೆ ಹೇಳುವಂತೆಯೇ ಇಲ್ಲ. ಅಧ್ಯಯನ ಮಾಡದೆ ಹಾಗೆ ಹೇಳಬಹುದೇ ಹೊರತು, ಸರಿಯಾಗಿ ಅಧ್ಯಯನ ಮಾಡಿದರೆ ಶಾಸ್ತ್ರಗಳ ಕುರಿತು ಹಾಗೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯನ ಇನ್ನೊಂದು ಕೋನದಿಂದ ಯೋಚನೆ ಮಾಡಿದರೆ, ಮನುಷ್ಯನ ಬುದ್ಧಿ ಸೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಹುಟ್ಟಿದವು ಇವು. ಅದು ವೇದವೋ ಶಾಸ್ತ್ರವೋ. ಇವತ್ತು ಹೇಗೆ ನಾವು ವಿಜ್ಞಾನದ ಹೆಸರಿನಲ್ಲಿ ಶೋಧನೆಯನ್ನು ಮಾಡ್ತಾ ಹೋಗ್ತೀವಿ, ವಿಜ್ಞಾನ ಅಂತಲ್ಲ, ಎಲ್ಲ ವಿಷಯಗಳಲ್ಲೂ ನಾವು ಶೋಧಿಸ್ತಾ ಹೋಗ್ತೀವಿ. ಮನುಷ್ಯ ಹುಡುಕ್ತಾ ಹೋಗ್ತಾನೆ. ಹುಡುಕ್ತಾ ಹೋಗೋದು ಅಂದರೆ ಏನು? ಅವನು ಸೃಷ್ಟಿಯನ್ನು ಬಗೀತಾ ಹೋಗ್ತಾನೆ. ಸೃಷ್ಟಿಯ ಹಿನ್ನೆಲೆ ಏನು, ಸೃಷ್ಟಿ ಹೇಗಿದೆ, ಸೃಷ್ಟಿಯ ಸಂಯೋಜನೆ ಏನು, ಇವುಗಳನ್ನು ಬಳಸಿ ನಾನೇನು ಮಾಡಿಕೊಳ್ಳಬಲ್ಲೆ ಅಂತ ಹುಡುಕ್ತಾ ಹೋಗ್ತಾನಲ್ಲ. ಹಿಂದೆ ನಡೆದಿದ್ದು ಇದೇ ಮನುಷ್ಯ ಇದೇ ಬುದ್ಧಿಯನ್ನು ಬಳಸಿ ಇದೇ ಯೋಚನೆಗಳನ್ನು ಇಟ್ಟುಕೊಂಡು ಅವನು ಸೃಷ್ಟಿಯನ್ನು ಬಗೀತಾ ಹೋದ, ಸೃಷ್ಟಿಯನ್ನು ಅರ್ಥ ಮಾಡಿಕೊಳ್ತಾ ಹೋದ. ಹಾಗೆ ಅರ್ಥ ಮಾಡಿಕೊಂಡಾಗ ಹುಟ್ಟಿದವುಗಳು ವೇದ ಮತ್ತು ಶಾಸ್ತ್ರಗಳು. ಹಾಗಾಗಿ ಮನುಷ್ಯನ ಈ ಶೋಧನೆಯನ್ನು ಇವತ್ತಿನ ಯಾವುದೋ ಒಂದು ಶೋಧನೆಯ ಹಿನ್ನೆಲೆಯಲ್ಲಿ ಅವೆಲ್ಲವೂ ಅಪ್ರಸ್ತುತ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅವು ಅತ್ಯಂತ ಪರಿಷ್ಕೃತವಾದ ಸಾಧನೆಗಳೂ ಹೌದು, ಅತ್ಯಂತ ಪರಿಷ್ಕೃತವಾದ ಶೋಧನೆಗಳೂ ಹೌದು. ಹಾಗಾಗಿ ವೇದಶಾಸ್ತ್ರಗಳನ್ನು ಇವತ್ತಿಗೆ ಬೇಕಾದಂತೆ ಅಳವಡಿಸುವ ಅಂಶಗಳೆಲ್ಲಾದರೂ ಇರ್ಬೋದು, ನಮ್ಮ ಇವತ್ತಿನ ಆಶೋತ್ತರಗಳಿಗೆ ಅನುಗುಣವಾಗಿ ಹೊರತುಪಡಿಸಿ ಅವುಗಳು ಅಪ್ರಸ್ತುತವಾಗೋದಿಲ್ಲ. ಅವುಗಳು ಮೌಢ್ಯಗಳು ತುಂಬಿದ ಅಂಶಗಳಲ್ಲ, ಅವು ಅತ್ಯಂತ ಪರಿಷ್ಕೃತವಾದ ಸಾಹಿತ್ಯ ರಾಶಿ. ಹಾಗಾಗಿ ಅವು ಇವತ್ತಿಗೂ ಸಮ್ಮತ ಮತ್ತು ಮುಂದಕ್ಕೂ ಸಮ್ಮತ.